ಪ್ರಿಯ ಭಕ್ತರೇ, ಇಂದು ನಾನು ಒಂದು ಅದ್ಭುತ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ಸಂತೋಷ, ಸಂಪತ್ತು ತುಂಬಿ ಹರಿಯುತ್ತದೆ. ಈ ಕಥೆ ಹೃದಯ ವಿದ್ರಾವಕವಾಗಿದೆ. ಅದು ಮನಸ್ಸನ್ನ ಆಕರ್ಷಿಸುತ್ತದೆ. ಶಿವ ಮತ್ತು ಪಾರ್ವತಿಯರ ನಡುವಿನ ಸಂಭಾಷಣೆಯೊಂದಿಗೆ ಕಥೆಯನ್ನ ಪ್ರಾರಂಭಿಸೋಣ. ಒಮ್ಮೆ ಕೈಲಾಸದಲ್ಲಿ ಶಿವನು ಕುಳಿತಿದ್ದಾಗ ಶಿವನು ಪಾರ್ವತಿಗೆ ಹೇಳಿದನು, ದೇವಿ, ಈ 3 ವಿಷಯಗಳನ್ನು ಯಾರಿಗೂ ಹೇಳಬಾರದು. ಈ 3 ರಹಸ್ಯಗಳನ್ನು ಇಟ್ಟುಕೊಳ್ಳುವ ವ್ಯಕ್ತಿ ಎಂದಿಗೂ ಬಡವನಾಗುವುದಿಲ್ಲ ಮತ್ತು ಅವನ ಜೀವನವು ಸಂತೋಷವಾಗಿರುತ್ತದೆ. ಪಾರ್ವತಿ ದೇವಿಯು ಕಣ್ಣುಗಳಲ್ಲಿ ಕುತೂಹಲದಿಂದ ಕೇಳಿದಳು, ಸ್ವಾಮಿ, ಆ 3 ವಿಷಯಗಳು ಯಾವುವು? ನೀವು ಅವುಗಳನ್ನು ತಿಳಿದಿದ್ದರೆ ಒಬ್ಬ ವ್ಯಕ್ತಿಯು ಎಂದಿಗೂ ದುಃಖದಲ್ಲಿ ಮುಳುಗುವುದಿಲ್ಲ ಎಂದು ಶಿವನು ನಗುತ್ತಾ ಹೇಳಿದನು. ದೇವಿ, ಇಂದು ನಾನು ಸನ್ಯಾಸಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂದು ಈ 3 ರಹಸ್ಯಗಳನ್ನ ಕಥೆಯ ರೂಪದಲ್ಲಿ ನಿನಗೆ ಹೇಳುತ್ತೇನೆ. ಓ ಭಕ್ತರೇ, ಈ ಕಥೆಯನ್ನು ನಿಮ್ಮ ಹೃದಯದಿಂದ ಎಚ್ಚರಿಕೆಯಿಂದ ಆಲಿಸಿ. ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಅದನ್ನು ಸಂಪೂರ್ಣವಾಗಿ ಕೇಳಿ, ಅರ್ಧಕ್ಕೆ ಬಿಟ್ಟು ಹೋಗಬೇಡಿ. ಏಕೆಂದರೆ ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳುವವರು ತಮ್ಮ ಹೃದಯದ ಅಪೇಕ್ಷಿತ ಫಲವನ್ನ ಪಡೆಯುತ್ತಾರೆ. ನೀವು ಶಿವನ ಭಕ್ತರಾಗಿದ್ದರೆ ಬೋಲೋ ಶಂಕರನ ಆದೇಶವನ್ನು ಅಗೌರವಿಸಬೇಡಿ. ಶಿವನು ಸನ್ಯಾಸಿಯ ರೂಪದಲ್ಲಿ ಭೂಮಿಗೆ ಬಂದನು. ಕತೆ ಪ್ರಾಚೀನ ಕಾಲದಲ್ಲಿ ಪ್ರಾರಂಭವಾಗುತ್ತದೆ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ತೆಲಂಗಾಣದ ಒಂದು ಸುಂದರ ಹಳ್ಳಿಯಲ್ಲಿ ಸುಂದರ್ ಎಂಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದ. ಅವನ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಗೋದಾವರಿ ನದಿಯ ದಡದಲ್ಲಿರುವ ಈ ಪಟ್ಟಣವು ಸಡಗರದಿಂದ ಕೂಡಿತ್ತು ಮತ್ತು ಸಂತೋಷದಿಂದ ತುಂಬಿತ್ತು. ಸಂಪತ್ತು ವಿಜೃಂಭಿಸುತ್ತಿತ್ತು. ಸುಂದರ್ ಅವರ ವ್ಯವಹಾರ ದಿನೇ ದಿನೇ ಬೆಳೆಯುತ್ತಿತ್ತು. ಅವನ ಹೆಂಡತಿ ಸುಮತಿಯ ಸ್ವಭಾವ ತುಂಬಾ, ಅವಳ ಹೃದಯ ಯಾವಾಗಲೂ ಸಂತೋಷದಿಂದ ತುಂಬಿರುತ್ತಿತ್ತು. ಸುಂದರ್ ಪ್ರತಿ ತಿಂಗಳು ತನ್ನ ಹೆಂಡತಿಗೆ ಹೊಸ ಚಿನ್ನದ ಆಭರಣಗಳು ಮತ್ತು ಬಣ್ಣ ಬಣ್ಣದ ಸೀರೆಗಳನ್ನು ತರುತ್ತಿದ್ದ. ಆ ಉಡುಗೊರೆಗಳನ್ನು ನೋಡಿದಾಗ ಸುಮತಿಯ ಹೃದಯವು ಉಕ್ಕಿ ಹರಿಯಿತು. ಅವರ ಮನೆ ಯಾವಾಗಲೂ ನಗು ಮತ್ತು ಸಂತೋಷದಿಂದ ತುಂಬಿರುತ್ತಿತ್ತು. ಸುಂದರ್ ಅವರ ಮನೆಯ ತೋಟದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರವು ಹೃದಯದಂತೆ ಹಳ್ಳಿಯ ಮಧ್ಯಭಾಗದಲ್ಲಿ ಇತ್ತು. ಆ ಮರದ ಕೆಳಗೆ ಒಬ್ಬ ಸನ್ಯಾಸಿ ಕುಳಿತು ಧ್ಯಾನ ಮಾಡುತ್ತಿದ್ದರು. ಆ ಸನ್ಯಾಸಿ ಸಾಮಾನ್ಯರಂತೆ ಕಂಡರೂ ಅವರ ಕಣ್ಣುಗಳಲ್ಲಿ ದಿವ್ಯ ಕಾಂತಿ ಇತ್ತು. ಸುಂದರ್ ಮತ್ತು ಸುಮತಿ ಇಬ್ಬರೂ ಆ ಸನ್ಯಾಸಿಯನ್ನು ತುಂಬಾ ಗೌರವಿಸುತ್ತಿದ್ದರು. ಅವನಿಗೆ ಸೇವೆಯಲ್ಲಿ ಯಾವುದೇ ಕೊರತೆಯಾಗದಿರಲು 3 ಎಲ್ಲ ರೀತಿಯ ಅವನನ್ನು ನೋಡಿಕೊಳ್ಳುತ್ತಿದ್ದರು. ಆ ಸನ್ಯಾಸಿ ಹಲವು ವರ್ಷಗಳಿಂದ ಆ ಮರದ ಕೆಳಗೆ ವಾಸಿಸುತ್ತಿದ್ದ. ಸುಂದರ್ ಪ್ರತಿದಿನ ಅವನಿಗೆ ರುಚಿಕರವಾದ ಮನೆಯಲ್ಲಿ ಬೇಯಿಸಿದ ಊಟವನ್ನು ಕಳಿಸುತ್ತಿದ್ದ. ಆ ಸನ್ಯಾಸಿಯು ಅವರ ಮೇಲೆ ಅಪಾರ ಪ್ರೀತಿಯನ್ನು ತೋರಿಸಿದರು. ವಾಸ್ತವವಾಗಿ ಆ ಸನ್ಯಾಸಿ ಶಿವನಿಗೆ ಯಾವುದೇ ನ್ಯೂನತೆಗಳಿರಲಿಲ್ಲ. ಬದಲಿಗೆ ಸುಂದರ ಸುಮತಿಗೆ ಸೇವೆ ಸಲ್ಲಿಸುವುದನ್ನ ಆನಂದಿಸುತ್ತಿದ್ದ. ಆದರೆ ಸುಮತಿಯ ಸ್ವಭಾವ ಸ್ವಲ್ಪ ವಿನಮ್ರವಾಗಿತ್ತು. ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಷಯಗಳನ್ನು ಸಹ ಅವಳು ಹೊರಗಿನವರಿಗೆ ಹೇಳುತ್ತಿದ್ದಳು. ಅವಳು ಏನನ್ನೂ ಮರೆಮಾಚಲು ಸಾಧ್ಯವಿಲ್ಲ. ಅವಳ ಮನಸ್ಸು ತುಂಬಾ ಶುದ್ಧವಾಗಿದೆ. ಒಂದು ದಿನ ಸುಮತಿ ತನ್ನ ಗಂಡನಿಗೆ, ಸ್ವಾಮಿ, ನಿಮ್ಮ ವ್ಯವಹಾರ ಹೇಗೆ ನಡೆಯುತ್ತಿದೆ ಮತ್ತು ನೀವು ಹೇಗೆ ಇಷ್ಟೊಂದು ಸಂಪಾದಿಸುತ್ತೀರಿ ಎಂಬುದರ ಬಗ್ಗೆ ಸ್ವಲ್ಪ ಹೇಳಿ ಎಂದಳು. ಸುಂದರ್ ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿದನು ಮತ್ತು ಅವಳ ಮೇಲಿನ ಪ್ರೀತಿಯಿಂದ ಏನನ್ನೂ ಮುಚ್ಚಿಡದೆ ಎಲ್ಲವನ್ನೂ ಅವಳಿಗೆ ಹೇಳಿದನು. ನನ್ನ ಪ್ರೀತಿಯವಳೇ, ನಾನು ಗೋದಾವರಿ ತೀರದಿಂದ ಕಡಿಮೆ ಬೆಲೆಗೆ ಧಾನ್ಯವನ್ನ ಖರೀದಿಸಿ ಇಲ್ಲಿಗೆ ತಂದಿದ್ದೇನೆ. ನಾನು ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತೇನೆ. ಹೀಗಾಗಿಯೇ ನಾವು ಲಾಭ ಗಳಿಸುತ್ತಿದ್ದೇವೆ ಎಂದು ಅವರು ಹೇಳಿದರು. ಸುಂದರನ ಮಾತುಗಳನ್ನು ಕೇಳಿ ಸುಮತಿಯ ಹೃದಯವು ಸಂತೋಷದಿಂದ ತುಂಬಿ ತುಳುಕಿತು. ಓ, ನನ್ನ ಗಂಡ ಎಷ್ಟು ಬುದ್ಧಿವಂತ, ಅವಳು ಯೋಚಿಸಿದಳು. ಇಡೀ ಪಟ್ಟಣಕ್ಕೆ ಇದರ ಬಗ್ಗೆ ತಿಳಿಯಬೇಕೆಂದು ಅವಳು ಬಯಸಿದ್ದಳು. ಅವಳು ತನ್ನ ನೆರೆಹೊರೆಯವರು ಮತ್ತು ಸ್ನೇಹಿತರು ಸೇರಿದಂತೆ ತನ್ನ ಹಳ್ಳಿಯ ಎಲ್ಲರಿಗೂ ಈ ವಿಷಯದ ಬಗ್ಗೆ ಹೇಳಲು ಪ್ರಾರಂಭಿಸಿದಳು. ನನ್ನ ಗಂಡ ಗೋದಾವರಿ ನದಿಯ ದಡದಲ್ಲಿ ಧಾನ್ಯಗಳನ್ನ ಖರೀದಿಸಿ ಇಲ್ಲಿ ಮಾರಾಟ ಮಾಡಿ ಬಹಳಷ್ಟು ಹಣವನ್ನು ಗಳಿಸುವುದಾಗಿ ಹೆಮ್ಮೆ ಪಡುತ್ತಿದ್ದಳು. ಅವಳಿಗೆ ಅದು ಹೆಮ್ಮೆ ಎನಿಸಿತು. ಆದರೆ ಈ ಪುಟ್ಟ ಪೀಡಕ ಎಷ್ಟು ದೊಡ್ಡ ಸಮಸ್ಯೆಯನ್ನುಂಟು ಮಾಡುತ್ತಿದ್ದೆಂದು ಪಾಪ ಅವಳಿಗೆ ಗೊತ್ತೇ ಇರಲಿಲ್ಲ. ಈ ಸುದ್ದಿ ಊಲಾದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಕೈ ತುಂಬಾ ಹಣ ಗಳಿಸುವುದು ಹೇಗೆಂದು ತಿಳಿದಿದ್ದವರು ಧಾನ್ಯ ವ್ಯಾಪಾರಕ್ಕೆ ಇಳಿದರು. ಸುಂದರ್ ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದ ಧಾನ್ಯ ಈಗ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆ. ಪರಿಣಾಮವಾಗಿ ಸುಂದರ್ ಅವರ ವ್ಯವಹಾರವು ಕ್ರಮೇಣ
ನಷ್ಟ ಅನುಭವಿಸಲು ಪ್ರಾರಂಭಿಸಿತು. ಲಾಭ ಕಡಿಮೆಯಾಗಿದೆ, ವೆಚ್ಚಗಳು ಹೆಚ್ಚಿವೆ. ಕೆಲವು ವರ್ಷಗಳ ನಂತರ ಸುಂದರ್ ಅವರ ಸಂಪತ್ತು ಆವಿಯಾಯಿತು. ಅವನು ಬಡತನಕ್ಕೆ ಸಿಲುಕಿದನು. ಅವನ ಹೃದಯ ಭಾರವಾದಂತೆ ಭಾಸವಾಯಿತು. ಆ ದುಃಖದಲ್ಲಿ ಅವನು ತೋಟದಲ್ಲಿರುವ ಆಲದ ಮರದ ಕೆಳಗೆ ಒಬ್ಬಂಟಿಯಾಗಿ ಕುಳಿತಿದ್ದನು. ಒಂದು ದಿನ ಸುಂದರ ಆ ತೋಟದಲ್ಲಿ ದುಃಖಿತನಾಗಿ ಕುಳಿತಿದ್ದಾಗ ತಪಸ್ವಿ ಶಿವನು ಅಲ್ಲಿಗೆ ಬಂದನು. ಸುಂದರನ ಮುಖದಲ್ಲಿನ ಚಿಂತೆಯನ್ನು ನೋಡಿ ಸನ್ಯಾಸಿ ದಯೆಯಿಂದ ಕೇಳಿದನು, ಏನು ತಪ್ಪಾಗಿದೆ ಸುಂದರ್? ನೀನು ಯಾಕೆ ಇಷ್ಟೊಂದು ದುಃಖಿತನಾಗಿದ್ಯಾ? ಸುಂದರ್ ತಮ್ಮ ಹೃದಯದಲ್ಲಿನ ನೋವನ್ನು ವ್ಯಕ್ತಪಡಿಸಿದರು. ದೇವರೇ, ನನ್ನ ವ್ಯವಹಾರ ಹಾಳಾಗಿದೆ ಸ್ವಾಮಿ. ಊಲಾದಲ್ಲಿರುವ ಎಲ್ಲರೂ ನಾನು ಮಾಡುವ ಧಾನ್ಯ ವ್ಯಾಪಾರಕ್ಕೆ ಸೇರಿಕೊಂಡಿದ್ದಾರೆ. ಮೊದಲಿಗಿಂತ ಕಡಿಮೆ ಬೆಲೆಗೆ ಖರೀದಿಸುತ್ತಿದ್ದ ಧಾನ್ಯ ಈಗ ದುಬಾರಿಯಾಗಿದೆ. ನಾನು ಯಾವುದೇ ಲಾಭ ಗಳಿಸುತ್ತಿಲ್ಲ. ನನ್ನ ಎಲ್ಲ ಸಂಪತ್ತು ಕರಗಿ ಹೋಗಿದೆ ಸ್ವಾಮಿ. ಸುಂದರನ ಮಾತುಗಳನ್ನು ಕೇಳಿದ ಸನ್ಯಾಸಿ ಶಾಂತವಾಗಿ, ಸುಂದರ್, ಈ ವ್ಯಾಪಾರ ರಹಸ್ಯವನ್ನು ನೀವು ಯಾರಿಗಾದರೂ ಹೇಳಿದ್ದೀರಾ ಎಂದು ಕೇಳಿದರು. ಸುಂದರ್ ಒಂದು ಕ್ಷಣ ಯೋಚಿಸಿ ನಂತರ ಹೇಳಿದ, ಹೌದು ಸ್ವಾಮಿ, ನಾನು ಇದನ್ನು ನನ್ನ ಹೆಂಡತಿ ಸುಮತಿಗೆ ಹೇಳಿದೆ. ಅವಳು ನನ್ನನ್ನು ಕೇಳಿದಾಗ ನಾನು ಅವಳಿಗೆ ಎಲ್ಲವನ್ನೂ ವಿವರವಾಗಿ ಹೇಳಿದ್ದೆ. ಸನ್ಯಾಸಿ ಶಿವನು ಮನಸ್ಸಿನಲ್ಲಿಯೇ ಮುಗುಳ್ನಗುತ್ತಾ ಸುಂದರನಿಗೆ, ಸುಂದರ್, ನೀನು ದೊಡ್ಡ ತಪ್ಪು ಮಾಡಿದೆ ಎಂದನು. ಕೆಲವು ರಹಸ್ಯಗಳು ಎಷ್ಟೇ ಹತ್ತಿರದಲ್ಲಿದ್ದರೂ ಹೇಳಿಕೊಳ್ಳಲೇಬಾರದು. ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಮತ್ತು ಈ 3 ವಸ್ತುಗಳನ್ನ ಏಕೆ ರಹಸ್ಯವಾಗಿಡಬೇಕು ಎಂಬುದನ್ನ ವಿವರಿಸುತ್ತೇನೆ. ಈ ಕಥೆಯನ್ನು ಕೇಳಿದ ಸನ್ಯಾಸಿ, ನಿನ್ನ ತಪ್ಪನ್ನು ನೀನು ತಿಳಿದುಕೊಳ್ಳಬೇಕು ಎಂದು ಕಥೆಯನ್ನು ಪ್ರಾರಂಭಿಸಿದನು. ಸುಂದರ ಹಲವು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡವ ವಾಸಿಸುತ್ತಿದ್ದ. ಅವನ ಜೀವನವು ಕಷ್ಟಗಳಿಂದ ತುಂಬಿತ್ತು. ಅವರು ಮತ್ತು ಅವರ ಪತ್ನಿ ಲಕ್ಷ್ಮಿ ಇಬ್ಬರು ಚಿಕ್ಕ ಮಕ್ಕಳಿದ್ದರು. ಆದರೆ ಅವರ ಮನೆಯಲ್ಲಿ ತಿನ್ನಲು ಸಾಕಷ್ಟು ಆಹಾರವೂ ಇರಲಿಲ್ಲ. ಕೆಲವೊಮ್ಮೆ ನಾನು ತಿಂದರೂ ಬೆಳಿಗ್ಗೆ ಏನೂ ಇರುವುದಿಲ್ಲ. ಕೆಲವೊಮ್ಮೆ ಅವರು ಬೆಳಿಗ್ಗೆ ಊಟ ಮಾಡಿ ಸಂಜೆ ಉಪವಾಸ ಮಾಡುತ್ತಿದ್ದರು. ರಾಮು ಒಬ್ಬ ದಿನಕೂಲಿ ಕಾರ್ಮಿಕನಾಗಿದ್ದ. ಆದರೆ ಆ ಹಣ ಮನೆಯ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ. ಒಂದು ದಿನ ಲಕ್ಷ್ಮಿ ರಾಮನಿಗೆ, ದೇವರೇ, ಈ ಬಡತನ ನಮ್ಮನ್ನು ಬಾಧಿಸುತ್ತಿದೆ ಎಂದಳು. ಇದು ಎಷ್ಟೇ ದಿನ ನಡೆದರೂ ನಾನು ಮನೆಯನ್ನು ಹೇಗಾದರೂ ನೋಡಿಕೊಳ್ಳುತ್ತೇನೆ. ನೀವು ಹೊರಗೆ ಹೋಗಿ ಹಣ ಸಂಪಾದಿಸಿ ನಮ್ಮ ಮಕ್ಕಳಿಗಾಗಿ ಏನಾದರೂ ಮಾಡಬೇಕು. ಲಕ್ಷ್ಮಿಯ ಮಾತುಗಳನ್ನ ಕೇಳಿ ರಾಮುವಿನ ಹೃದಯ ಭಾರವಾಯಿತು. ಅವನು ತನ್ನ ಹೆಂಡತಿ ಮಕ್ಕಳನ್ನ ತೊರೆದನು. ತನ್ನ ಕಣ್ಣಲ್ಲಿ ನೀರು ಬಂತು. ಆದರೆ ಅವಳ ಮಾತುಗಳು ನಿಜವೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಒಂದು ದಿನ ರಾಮು ಧೈರ್ಯ ತೆಗೆದುಕೊಂಡು ಹಣ ಸಂಪಾದಿಸಲು ಹಳ್ಳಿಯನ್ನು ತೊರೆದನು. ರಾಮನು ಕಾಡುಗಳು ಮತ್ತು ಬೆಟ್ಟಗಳ ಮೂಲಕ ನಡೆದನು. ಬಹಳ ದೂರ ಪ್ರಯಾಣ ಮಾಡಿದ ನಂತರ ಅವನಿಗೆ ಆಯಾಸವಾಗಿತ್ತು. ಒಂದು ಕಾಡಿನಲ್ಲಿ ಒಂದು ದೊಡ್ಡ ಬೇವಿನ ಮರ ಸಿಕ್ಕಿತು. ಆ ಮರದ ನೆರಳು ತಂಪಾಗಿ ಮತ್ತು ಆಹ್ಲಾದಕರವಾಗಿಯೂ ಇತ್ತು. ರಾಮು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡಿದ್ದನು. ಅವನು ಮರದ ಕೆಳಗೆ ಮಲಗಿ ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡುತ್ತಿದ್ದನು. ಆಗ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು. ಒಂದು ದೊಡ್ಡ ಹಾವು ಮರ ಹತ್ತುತ್ತಿದೆ. ಹಾವನ್ನು ನೋಡಿ ರಾಮನಿಗೆ ಆಶ್ಚರ್ಯವಾಯಿತು. ಆ ಮರದ ಟೊಳ್ಳುಗಳಲ್ಲಿಯೂ ಗಿಳಿಗಳೂ ಇದ್ದವು. ಅದರಲ್ಲಿ ಸಣ್ಣ ಗಿಳಿಗಳಿವೆ. ಹಾವು ಗೂಡಿನ ಕಡೆಗೆ ಹೋಗುತ್ತಿದ್ದಂತೆ ಪುಟ್ಟ ಗಿಳಿಗಳು ಭಯದಿಂದ ಕಿರ್ಚಿದವು. ರಾಮನ ಹೃದಯದಲ್ಲಿ ಏನೋ ಒಡೆದಂತೆ ತೋರುತ್ತಿತ್ತು. ಈ ಹಾವು ಆ ಚಿಕ್ಕ ಮಕ್ಕಳನ್ನು ತಿನ್ನಲಿದೆ. ನಾನು ಸುಮ್ಮನೆ ನೋಡುತ್ತಾ ಮೌನವಾಗಿದ್ದರೆ ನಾನು ತಪ್ಪಿತಸ್ಥನೆಂದು ಅವನು ಭಾವಿಸಿದ್ದ. ಅವನು ತಕ್ಷಣ ಎದ್ದು ಮರ ಹತ್ತಿದನು. ಅವನು ಹಾವನ್ನು ಕೋಲಿನಿಂದ ಹೊಡೆದು ಕೊಂದನು. ಹಾವು ಕೆಳಗೆ ಬಿದ್ದಿತು. ರಾಮು ಮತ್ತು ಕೆಳಗೆ ಬಂದು ಮರದ ಕೆಳಗೆ ಮಲಗಿದನು. ಗಿಳಿಗಳು ಅವನಿಗೆ ತುಂಬಾ ಕೃತಜ್ಞರಾಗಿದ್ದವು. ಸ್ವಲ್ಪ ಸಮಯದ ನಂತರ ಗಿಳಿಗಳ ಪೋಷಕರು ಗೂಡಿನ ಬಳಿಗೆ ಬಂದರು. ತಮ್ಮ ಮಕ್ಕಳು ಸಂತೋಷವಾಗಿರುವುದನ್ನು ನೋಡಿ ಏನಾಯಿತು ಎಂದು ಕೇಳಿದರು. ಆ ಪುಟ್ಟ ಗಿಳಿಗಳು ನಡೆದಿದ್ದನ್ನೆಲ್ಲವನ್ನೂ ಹೇಳಿದವು. ಈ ವ್ಯಕ್ತಿ ನಮ್ಮನ್ನು ಉಳಿಸಿದ. ಒಂದು ದೊಡ್ಡ ಹಾವು ನಮ್ಮನ್ನು ತಿನ್ನಲು ಬಂದಿತು, ಆದರೆ ಅವನು ಆ ಹಾವನ್ನು ಕೊಂದನು. ಅವನು ನಮ್ಮನ್ನು ರಕ್ಷಿಸಿದನೆಂದು ಅವರು ಹೇಳಿದರು. ರಾಮನ ಬಳಿಗೆ ಬಂದು ಹೇಳಿದವು, ಅಯ್ಯೋ, ನೀನು ನಮ್ಮ ಮಕ್ಕಳನ್ನು ಉಳಿಸಿದೆ. ನೀವು ಯಾರು? ನೀವು ಎಲ್ಲಿ ಹೋಗುತ್ತಿದ್ದೀರಿ? ರಾಮು ತನ್ನ ಕಥೆಯನ್ನು ಹೇಳಿದನು. ನಾನು ಬಡವ. ನನ್ನ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲ. ಹಾಗಾಗಿ ನಾನು ಹಣ ಸಂಪಾದಿಸಲು ಹೊರಗೆ ಹೋದೆ. ಈ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ನಾನು ನೋಡಿದೆ. ನಿಮ್ಮ ಮಕ್ಕಳನ್ನು ರಕ್ಷಿಸಬೇಕೆಂದು ನನಗೆ ಅನಿಸಿತು ಎಂದು ಅವನು ಹೇಳಿದನು. ರಾಮುವಿನ ಮಾತುಗಳನ್ನು ಕೇಳಿ ಗಿಳಿಗಳು ತುಂಬಾ ಸಂತೋಷಪಟ್ಟವು.
ಅವರು, ನೀವು ನಮ್ಮ ಮಕ್ಕಳನ್ನ ಉಳಿಸಿದ್ದೀರಿ ಎಂದರು. ನಾವು ನಿಮಗೆ ಸಹಾಯ ಮಾಡುತ್ತೇವೆ. ನಾವು ಪ್ರತಿದಿನ ಅಮೂಲ್ಯವಾದ ಮುತ್ತುಗಳನ್ನು ತಿನ್ನುತ್ತೇವೆ. ಈ ಮುತ್ತುಗಳು ಮನುಷ್ಯರಿಗೆ ಬಹಳ ಅಮೂಲ್ಯವಾದವು. ನೀವು ಈ ಮುತ್ತುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ. ನೀವು ಇಲ್ಲೇ ಇದ್ದು ನಮ್ಮ ಮಕ್ಕಳನ್ನ ರಕ್ಷಿಸಿ. ನಾವು ನಿಮಗೆ ಪ್ರತಿದಿನ ಮುತ್ತುಗಳನ್ನು ನೀಡುತ್ತೇವೆ. ಈ ಮಾತುಗಳನ್ನು ಕೇಳಿ ರಾಮನ ಹೃದಯವು ಆನಂದದಿಂದ ತುಂಬಿ ತುಳುಕಿತು. ನಾನು ಇಲ್ಲೇ ಇದ್ದರೆ ನನಗೆ ಹಣ ಸಿಗುತ್ತದೆ. ಅವನು ಯೋಚಿಸಿದನು, ನಾನು ಬೇರೆ ಏಕೆ ಹೊರಗೆ ಹೋಗಬೇಕು? ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಲು ಅವನು ಕೆಲವು ಮುತ್ತುಗಳನ್ನು ತೆಗೆದುಕೊಂಡು ಬಜಾರಿನಲ್ಲಿ ಮಾರಿ ಬಿಟ್ಟನು. ಅವನು ಆ ಬೇವಿನ ಮರದ ಕೆಳಗೆ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲೇ ಉಳಿದುಕೊಂಡ. ಅವನು ಪ್ರತಿದಿನ ಮರಿಗಿಳಿಗಳನ್ನು ರಕ್ಷಿಸುತ್ತಿದ್ದ. ಗಿಳಿಗಳು ಬೆಳಿಗ್ಗೆ ಆಹಾರಕ್ಕಾಗಿ ಹೊರಗೆ ಹೋಗಿ ಸಂಜೆ ಹಿಂದಿರುಗುತ್ತಿದ್ದವು. ತಮ್ಮ ಮಕ್ಕಳು ಸುರಕ್ಷಿತವಾಗಿರುವುದನ್ನು ನೋಡಿ ಅವರು ರಾಮನಿಗೆ ಕೃತಜ್ಞತೆಯಿಂದ ಮುತ್ತುಗಳನ್ನು ನೀಡಿದರು. ಹೀಗೆ 2 ತಿಂಗಳುಗಳು ಕಳೆದವು. ಮರಿಗಿಳಿಗಳು ಕೂಡ ಬೆಳೆದಿವೆ. ರಾಮುಗೆ ತನ್ನ ಹೆಂಡತಿ ಮಕ್ಕಳು ನೆನಪಾದರು. ಒಂದು ದಿನ ಅವನು ಗಿಳಿಗಳೊಂದಿಗೆ ಇದ್ದನು. ಅವರು, ನಾನು ಮನೆಗೆ ಹೋಗಬೇಕು ಎಂದರು. ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಗೊತ್ತಿಲ್ಲ. ಗಿಳಿಗಳು ಅವನ ಮಾತುಗಳನ್ನು ಕೇಳುವುದಿಲ್ಲ. ಮತ್ತು ನೀವು ಮನೆಗೆ ಹೋಗಿ ನಮ್ಮ ಮಕ್ಕಳು ಈಗ ಸುರಕ್ಷಿತವಾಗಿದ್ದಾರೆ ಎಂದು ಹೇಳುವುದಿಲ್ಲ. ಅವರು ಎಂದಾದರೂ ನಮ್ಮನ್ನು ನೋಡಲು ಬಯಸಿದರೆ ಮರದ ಕೆಳಗೆ ಬನ್ನಿ ಎಂದು ಹೇಳಿದರು. ಅವರು ರಾಮನಿಗೆ ಮುತ್ತುಗಳ ಚೀಲವನ್ನು ಕೊಟ್ಟರು. ಆ ಮುತ್ತುಗಳೊಂದಿಗೆ ರಾಮು ಮನೆ ತಲುಪಿದನು. ಆ ಮುತ್ತುಗಳನ್ನು ನೋಡಿ ಲಕ್ಷ್ಮಿ ಆಶ್ಚರ್ಯಚಕಿತಳಾದಳು. ಇವು ಎಲ್ಲಿಂದ ಬಂದವು ಎಂದು ಕೇಳಿದಳು. ರಾಮು ಎಲ್ಲವನ್ನೂ ವಿವರವಾಗಿ ವಿವರಿಸಿದನು. ನಾನು 2 ತಿಂಗಳುಗಳಿಂದ ಗಿಳಿಗಳಿಗೆ ಆಹಾರ ನೀಡುತ್ತಿದ್ದೇನೆ. ಅವರು ನನಗೆ ಈ ಮುತ್ತುಗಳನ್ನು ಕೊಟ್ಟರು. ಇವುಗಳನ್ನು ಮಾರಾಟ ಮಾಡಿದರೆ ನಾವು ಆರಾಮವಾಗಿ ಬದುಕಬಹುದು ಎಂದು ಲಕ್ಷ್ಮಿ ಹೇಳುತ್ತಾ ಸಂತೋಷದಿಂದ ಕಣ್ಣೀರು ಸುರಿಸಿದರು. ಅವರು ಆ ಮುತ್ತುಗಳನ್ನು ಮಾರಿ ಹೊಸ ಮನೆ ಕಟ್ಟಿದರು ಮತ್ತು ತಮ್ಮ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಮತ್ತು ಆಹಾರವನ್ನ ಖರೀದಿಸಿದರು. ರಾಮನ ಜೀವನ ಸುಖಕರವಾಯಿತು. ಆದರೆ ಒಂದು ದಿನ ಆ ಹಳ್ಳಿಯ ರಾಜ ವಿಕ್ರಮನಿಗೆ ವಿಚಿತ್ರವಾದ ಕಾಯಿಲೆ ತಗುಲಿತು. ಅನೇಕ ವೈದ್ಯರು ಬಂದು ರಾಜನನ್ನು ನೋಡಿದರು. ಆದರೆ ಅವರಲ್ಲಿ ಯಾರಿಗೂ ಅವನನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಒಬ್ಬ ವೈದ್ಯರು, ಮಹಾರಾಜ, ನೀವು ಗಿನಿಮರಿ ಮಾಂಸ ತಿಂದರೆ ನಿಮ್ಮ ರೋಗ ಕಡಿಮೆಯಾಗುತ್ತದೆ ಎಂದರು. ಇದನ್ನು ಕೇಳಿದ ರಾಜನು ಒಂದು ಆಜ್ಞೆಯನ್ನು ಹೊರಡಿಸಿದನು. ಯಾರಾದರೂ ಗಿನಿಮರಿ ತಂದರೆ ನಾನು ಅವರಿಗೆ ಚಿನ್ನದ ನಾಣ್ಯಗಳನ್ನ ಉಡುಗೊರೆಯಾಗಿ ನೀಡುತ್ತೇನೆ. ಈ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು. ಎಲ್ಲರೂ ಗಿಳಿಗಳನ್ನು ಹುಡುಕಲು ಪ್ರಾರಂಭಿಸಿದರು. ಒಂದು ದಿನ ಲಕ್ಷ್ಮಿ ನೆರೆಯ ಮಹಿಳೆಯರೊಂದಿಗೆ ಹರಟೆ ಹೊಡೆಯುತ್ತಿದ್ದಳು. ನಂತರ ರಾಜನ ಆದೇಶದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು. ಒಬ್ಬ ಮಹಿಳೆ, ಗಿಳಿಮರಿಯನ್ನು ಸಾಕುವುದು ಸುಲಭವಲ್ಲ ಲಕ್ಷ್ಮಿ ಎಂದಳು. ಈ ಮಾತುಗಳನ್ನು ಕೇಳಿ ಅವಳು ಹೆಮ್ಮೆಯಿಂದ ಹೇಳಿದಳು, ಓ, ಅದೇನ್ ದೊಡ್ಡ ವಿಷಯವಲ್ಲ. ಅವನು 2 ತಿಂಗಳು ಗಿಳಿಗಳಿಗೆ ಸೇವೆ ಸಲ್ಲಿಸಿದನು. ಅವನಿಗೆ ಗಿಳಿಗಳನ್ನ ತರುವುದು ಸಣ್ಣ ವಿಷಯ. ಅವಳು ಆ ಮಾತುಗಳನ್ನ ಹೇಳಿದ ಕೂಡಲೇ ಆ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು. ಈ ವಿಷಯ ರಾಜ ವಿಕ್ರಮನ ಕಿವಿಗೆ ಬಿತ್ತು. ಅವನು ತನ್ನ ಸೈನಿಕರನ್ನು ಕರೆದು ರಾಮನನ್ನು ಹಿಡಿದು ತನ್ನ ಬಳಿಗೆ ಕರೆತರಲು ಆದೇಶಿಸಿದನು. ಸೈನಿಕರು ರಾಮನನ್ನು ರಾಜನ ಬಳಿಗೆ ಕರೆದೊಯ್ದರು. ರಾಜನು, ರಾಮ, ನೀನು ಗಿಳಿಗಳಿಗೆ ಸೇವೆ ಸಲ್ಲಿಸಿದ್ದೀಯ ಅಲ್ಲವೇ? ನೀನು ನನಗೊಂದು ಗಿನಿಮರಿ ತಂದು ಕೊಡು. ನೀನು ಕೇಳಿದ ಉಡುಗೊರೆಯನ್ನ ನಾನು ನಿನಗೆ ಕೊಡುತ್ತೇನೆ. ಈ ಮಾತುಗಳನ್ನು ಕೇಳಿದ ನಂತರ ರಾಮು ಭಯಗೊಂಡನು. ಮಹಾರಾಜ, ನಾನು ಅವರ ಜೀವಗಳನ್ನು ಉಳಿಸಿದೆ. ನಾನು ಅವರನ್ನು ಹೇಗೆ ಮರಳಿ ತರಲಿ? ಅವನು ಹೇಳಿದ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಾಜನಿಗೆ ಕೋಪ ಬಂತು. ನೀವು ನನ್ನ ಆದೇಶಗಳನ್ನು ಪಾಲಿಸದಿದ್ದರೆ ನಾನು ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಕೊಲ್ಲುತ್ತೇನೆ ಎಂದು ಅವನು ಹೇಳಿದನು. ರಾಮುವಿನ ಹೃದಯ ಒಡೆದು ಹೋಯಿತು. ಅವನು ಮನೆಗೆ ಬಂದು ಲಕ್ಷ್ಮಿಯನ್ನು ಗದರಿಸಿದನು. ಅವರು ಹೇಳಿದರು, ನೀನು ಇದನ್ನು ಏಕೆ ಜೋರಾಗಿ ಹೇಳಿದೆ? ನೀನು ಮಾಡಿದ ಈ ತಪ್ಪು ನಮ್ಮನ್ನು ನಾಶ ಮಾಡುತ್ತಿದೆ. ಲಕ್ಷ್ಮಿಯ ಕಣ್ಣಲ್ಲಿ ನೀರು ಜಿನುಗಿತು. ಅವಳು, ಸ್ವಾಮಿ, ನನಗೆ ಗೊತ್ತಿಲ್ಲ, ಆದರೆ ಈಗ ನಾವು ಏನು ಮಾಡಬೇಕು ಎಂದಳು. ರಾಮು ದುಃಖದಿಂದ ಬೇವಿನ ಮರದ ಕೆಳಗೆ ಬಂದನು. ಗಿಳಿಗಳು ಅವನನ್ನು ನೋಡಿ ಸಂತೋಷ ಪಟ್ಟವು. ಆದರೆ ರಾಮುವಿನ ಮುಖದಲ್ಲಿನ ಚಿಂತೆಯನ್ನ ನೋಡಿ ಅವರು ದುಃಖಿತರಾದರು. ರಾಮುವಿಗೆ ಏನಾಯಿತು? ರಾಮು ತನ್ನ ನೋವನ್ನು ವ್ಯಕ್ತಪಡಿಸಿದ. ಅವನ ಮಾತುಗಳನ್ನು ಕೇಳಿದ ಗಿಳಿಗಳು
ಚಿಂತಿಸಬೇಡಿ, ನಮ್ಮ ಮಕ್ಕಳಲ್ಲಿ ಒಬ್ಬರು ನಿಮ್ಮೊಂದಿಗೆ ಬರುತ್ತಾರೆ ಎಂದವು. ಒಂದು ಸಣ್ಣ ಗಿಳಿ ಮುಂದೆ ಬಂದಿತು. ನೀವು ನಮ್ಮನ್ನ ಉಳಿಸಿದ್ದೀರಿ, ಈಗ ನಿಮಗೆ ಸಹಾಯ ಮಾಡುವ ಸರದಿ ನಮ್ಮದು. ರಾಮು ಆ ಗಿಳಿಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಟನು. ರಾಜನು ಗಿಳಿಯನ್ನು ಪಂಜರದಲ್ಲಿ ಬಂಧಿಸಿದನು. ಅವನು ನಾಳೆ ಬೆಳಿಗ್ಗೆ ಅದರ ಮಾಂಸ ತಿನ್ನುತ್ತೇನೆ ಎಂದನು. ಆ ರಾಜನಿಗೆ ಅರ್ಜುನ್ ಎಂಬ ಮಗನಿದ್ದಾನೆ. ಅರ್ಜುನ್ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಪ್ರೀತಿಸುತ್ತಾನೆ. ಅವನು ಪಂಜರದಲ್ಲಿ ಗಿಳಿಯನ್ನು ನೋಡಿ ತನ್ನ ಸ್ನೇಹಿತರಿಗೆ ಹೇಳಿದನು, ಈ ಗಿಳಿ ತುಂಬಾ ಮುದ್ದಾಗಿದೆ, ಇದನ್ನು ಪಂಜರದಲ್ಲಿ ಏಕೆ ಬಂಧಿಸಲಾಗಿದೆ? ಇವುಗಳನ್ನ ಬಿಡೋಣ. ಅವನು ಪಂಜರವನ್ನು ತೆಗೆದನು ಮತ್ತು ಗಿಳಿ ಆಕಾಶಕ್ಕೆ ಹಾರಿತು. ರಾಜನಿಗೆ ಈ ವಿಷಯ ತಿಳಿಯಿತು. ಅವನು ಕೋಪದಿಂದ ಅರ್ಜುನನನ್ನು ಗದರಿಸಿದನು, ನೀವು ನನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದೀರಿ. ಅವನು ನೀನು ಈಗ ಈ ರಾಜ್ಯದಲ್ಲಿ ಇರಬಾರದು ಎಂದು ಹೇಳಿ ನಿನ್ನನ್ನು ಹಳ್ಳಿಯಿಂದ ಹೊರಗೆ ಓಡಿಸಿದನು. ದುಃಖದಿಂದ ಅರ್ಜುನನ ಹಳ್ಳಿಯನ್ನು ಬಿಟ್ಟು ಕಾಡಿಗೆ ಹೋದನು. ಅಷ್ಟರಲ್ಲಿ ಗಿಳಿ ತನ್ನ ಹೆತ್ತವರ ಬಳಿಗೆ ಮರಳಿತು. ಅದು ಎಲ್ಲರನ್ನೂ ಹೇಳುತ್ತದೆ, ಅರ್ಜುನ ನಿನ್ನನ್ನು ಕಾಪಾಡಿದ ಎಂದು ಗಿಳಿಗಳು ಹೇಳಿದವು. ಈಗ ನಾವು ಅವನನ್ನು ಉಳಿಸಬೇಕು. ಗಿಳಿ ಅರ್ಜುನನ ಬಳಿಗೆ ಹೋಯಿತು. ಅರ್ಜುನ ಅದನ್ನು ನೋಡಿ ನೆನಪಿಸಿಕೊಂಡ. ಅವನು ನೀನು ನನ್ನ ಮಗ ಅಂದನು. ಗಿಳಿ ಹೇಳಿತು, ನೀನು ನನ್ನನ್ನು ಉಳಿಸಿದೆ, ಈಗ ನಾನು ನಿನ್ನ ಜೊತೆ ಇರುತ್ತೇನೆ. ಅರ್ಜುನನ ಹೃದಯದಲ್ಲಿ ಸ್ವಲ್ಪ ಸಂತೋಷ ಅರಳಿತು. ಇಬ್ಬರೂ ಒಟ್ಟಿಗೆ ಹೊಸ ಊರಿಗೆ ಹೋದರು. ಅಲ್ಲಿ ಅವರು ಒಂದು ಸುಂದರವಾದ ತೋಟವನ್ನ ಪ್ರವೇಶಿಸಿದರು. ಆ ತೋಟದಲ್ಲಿ ಆ ಹಳ್ಳಿಯ ಸೌಂದರ್ಯ ತನ್ನ ಸ್ನೇಹಿತರೊಂದಿಗೆ ಒಂದು ಸುಂದರ ದಿನದಂದು ಆಟವಾಡುತ್ತಿದ್ದಳು. ಒಂದು ದಿನ ಒಬ್ಬ ಸುಂದರ ಮಹಿಳೆ ತೋಟಕ್ಕೆ ಬಂದಳು. ಅವಳ ಸೌಂದರ್ಯಕ್ಕೆ ಅರ್ಜುನ್ ಮರುಳಾದನು. ಅವನು ಒಂದು ಮರದ ಹಿಂದೆ ಅಡಗಿಕೊಂಡನು. ಪ್ಯಾರೆಟ್ ಬ್ಯೂಟಿ ಹತ್ತಿರ ಹೋದನು. ಸೌಂದರ್ಯ ಗಿಳಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವಳು ಅದನ್ನು ಹಿಡಿಯಲು ಪ್ರಯತ್ನಿಸಿದಳು, ಆದರೆ ಗಿಳಿ ಹಾರಿ ಹೋಯಿತು. ಅರ್ಜುನ್ ಆ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮಾರು ಹೋಗಿದ್ದ. ಅವನು ಗಿಳಿಗೆ, ನಾನು ಅವಳ ಜೊತೆ ಮಾತನಾಡಬೇಕು ಅಂದ. ದಯವಿಟ್ಟು ಸಹಾಯ ಮಾಡಿ. ಗಿಳಿ ಅರ್ಜುನನ ಕರವಸ್ತ್ರವನ್ನು ತೆಗೆದುಕೊಂಡು ಬ್ಯೂಟಿ ರೂಮಲ್ಲಿ ಇಟ್ಟಿತು. ಅವಳು ಸೀರೆ ತಂದಳು. ಬೆಳಿಗ್ಗೆ ಸೌಂದರ್ಯ ಕರವಸ್ತ್ರ ನೋಡಿ ಆಶ್ಚರ್ಯಚಕಿತರಾದರು. ರಾತ್ರಿ ತನ್ನ ಕೋಣೆಗೆ ಯಾರೋ ಬಂದಿದ್ದಾರೆಂದು ಅವಳು ಅರಿತಳು. ಅವಳು ಸೈನಿಕರನ್ನು ಕರೆದು ಬಿಗಿ ಕಾವಲು ಕಾಯುವಂತೆ ಹೇಳಿದಳು. ಮರುದಿನ ಗಿಳಿ ಹಿಂದಿರುಗಿ ಬಂದು ಅರ್ಜುನ್ ಬರೆದ ಪತ್ರವನ್ನು ಸೌಂದರ್ಯಳ ಕೋಣೆಯಲ್ಲಿ ಬಿಟ್ಟು ಹೋಯಿತು. ಪತ್ರದಲ್ಲಿ ಹೀಗೆ ಹೇಳಲಾಗಿದೆ, ನಿನ್ನನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ನಿನ್ನ ಮೇಲೆಯೇ ಕೇಂದ್ರೀಕೃತವಾಗಿದೆ. ನಿನ್ನನ್ನು ಮದುವೆಯಾಗಲು ಬಯಸುತ್ತಿದೆ. ನೀವು ತೋಟಕ್ಕೆ ಬಂದರೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಸೌಂದರ್ಯ ಪತ್ರ ಓದಿ ತೋಟದೊಳಗೆ ಹೋದಳು. ಅಲ್ಲಿ ಒಂದು ಗಿಳಿ ಮಾತ್ರ ಕಾಣಿಸಿತು. ಗಿಳಿ, ಸೋನ್ಯಾ, ನೀನು ಭೇಟಿಯಾಗಲು ಬಯಸುವ ವ್ಯಕ್ತಿಯನ್ನು ನಾನು ನಿನಗೆ ತೋರಿಸುತ್ತೇನೆ ಎಂದು ಹೇಳಿತು. ಆದರೆ ನೀವು ಅವನನ್ನು ಕಟ್ಟಿ ಹಾಕುವುದಿಲ್ಲ ಎಂದು ಭರವಸೆ ನೀಡಿದ್ದೀರಿ. ಸೌಂದರ್ಯ ಭರವಸೆ ನೀಡಿದರು. ಹಾಗಾಗಿ ಅರ್ಜುನನನ್ನು ಕರೆಯಿತು. ಅರ್ಜುನ್ ಸೌಂದರ್ಯಳನ್ನು ನೋಡಿದನು ಮತ್ತು ಅವಳು ಅವನನ್ನು ನೋಡಿದಳು ಮತ್ತು ಇಬ್ಬರೂ ಪರಸ್ಪರ ತಲೆ ಕೆಳಗಾಗಿ ಬಿದ್ದರು. ಅರ್ಜುನ್ ತನ್ನ ಕಥೆಯನ್ನ ಹೇಳಿದ. ಸೌಂದರ್ಯಳಿಗೆ ಅವನ ಬಗ್ಗೆ ಸಹಾನುಭೂತಿ ಮೂಡಿತು. ಅವರು ಪ್ರತಿದಿನ ತೋಟದಲ್ಲಿ ಭೇಟಿಯಾಗುತ್ತಿದ್ದರು. ಒಂದು ದಿನ ಸೌಂದರ್ಯ ಅರ್ಜುನ್ಗೆ, ನನ್ನ ತಂದೆ ನಮ್ಮ ಮದುವೆಗೆ ಒಪ್ಪುವುದಿಲ್ಲ ಎಂದಳು. ಈ ಊರು ಬಿಟ್ಟು ಹೋಗೋಣ. ಅವರು ರಾತ್ರಿಯಲ್ಲಿ ಕುದುರೆ ಸವಾರಿ ಮಾಡುತ್ತಿದ್ದರು. ಅವರು ಎದ್ದು ಪಟ್ಟಣವನ್ನ ಬಿಟ್ಟು ಅವರು ದೂರ ಹೋಗಿ ಕಾಡಿನಲ್ಲಿ ಗುಡಿಸಲು ಕಟ್ಟಿ ಮದುವೆಯಾದರು. ಆ ಗಿಳಿಯು ಅವರೊಂದಿಗೆ ಇತ್ತು. ಅವರ ಜೀವನ ಸುಖಕರಮಯವಾಗಿತ್ತು. ಆದರೆ ಒಂದು ದಿನ ಅವರ ಗುಡಿಸಲಿಗೆ ಅನಿರೀಕ್ಷಿತವಾಗಿ ಬೆಂಕಿ ಹೊತ್ತಿಕೊಂಡಿತು. ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತಿರುವಾಗ ಗಿಳಿಯ ರೆಕ್ಕೆ ಹಾನಿಯೊಳಗಾಗಿತು. ಅವಳು ಅರ್ಜುನನಿಗೆ, ಈಗ ಮನೆಗೆ ಹೋಗು, ನಿನ್ನ ತಂದೆಯ ಕೋಪ ಕಡಿಮೆಯಾಗಿರುತ್ತದೆ ಎಂದಳು. ನನ್ನ ರೆಕ್ಕೆ ಚೇತರಿಸಿಕೊಂಡಾಗ ನಾನು ನಿನ್ನನ್ನು ನೋಡುತ್ತೇನೆ. ಅರ್ಜುನ್ ಸೌಂದರ್ಯ ಹಳ್ಳಿಗೆ ಹೊರಟರು. ಅವರು ಒಂದು ನದಿಯನ್ನ ತಲುಪಿದರು. ಹಡಗನ್ನ ಓಡಿಸುತ್ತಿದ್ದ ಒಬ್ಬ ನಾವಿಕನಿದ್ದ. ಅವರು ಹಡಗನ್ನು ಹತ್ತಿದರು. ರಾತ್ರಿಯಲ್ಲಿ ಹಡಗು ನದಿಯ ಮಧ್ಯದಲ್ಲಿರುವಾಗ ಒಂದು ಇಲಿ ಅವರ ಮೇಲೆ ಹತ್ತಿತು. ದೋಣಿ ನಡೆಸುವವನು ಅದನ್ನು ನೀರಿಗೆ ಎಸೆಯುತ್ತಿದ್ದನು. ಈ ಬಡ ಇಲಿಗೆ ಯಾಕೆ ತೊಂದರೆ ಕೊಡುತ್ತಿದ್ದೀಯಾ ಎಂದ ಅರ್ಜುನ್. ಅದನ್ನು ಹತ್ತಿದ ದೋಣಿಕಾರ ಅರ್ಜುನನ ಮಾತನ್ನು ಕೇಳಿ ಇಲಿಯನ್ನು ಹತ್ತಲು ಬಿಟ್ಟನು. ಆದರೆ ಇಲಿ ಹಡಗನ್ನ ಕಚ್ಚಿ ರಂಧ್ರ ಮಾಡಿತು.
ನೀರು ಒಳಗೆ ಬರಲು ಪ್ರಾರಂಭಿಸಿತು. ಹಡಗು ಮುಳುಗಿತು. ಅರ್ಜುನ್ ಸೌಂದರ್ಯ ನೀರಿನಲ್ಲಿ ಕೊಚ್ಚಿ ಹೋದರು. ಅರ್ಜುನ್ ಒಂದು ದಡ ತಲುಪಿದರೆ ಸೌಂದರ್ಯ ಇನ್ನೊಂದು ದಡ ತಲುಪಿದರು. ಒಬ್ಬ ತೋಟಗಾರ ಸೌಂದರ್ಯವನ್ನು ನೋಡಿ ರಾಜನ ಬಳಿಗೆ ಕರೆದೊಯ್ದ. ರಾಜನು ಆ ಸೌಂದರ್ಯಕ್ಕೆ ಮರಳಾದನು. ಅವನು ಅವಳನ್ನು ತನ್ನ ರಾಣಿಯನ್ನಾಗಿ ಮಾಡಲು ಬಯಸಿದನು. ಅವಳು ಒಳ್ಳೆಯ ಬುದ್ಧಿಯಿಂದ ಕೆಲವು ದಿನ ಕಾಯಲು ಹೇಳಿದಳು. ಅವಳು ರಾಜನ ಅತಿಥಿಯಾಗಿ ಅರಮನೆಯಲ್ಲಿಯೇ ಉಳಿದುಕೊಂಡಳು. ಅಷ್ಟರಲ್ಲಿ ಆ ಹಳ್ಳಿಯಲ್ಲಿ ಸೌಂದರ್ಯವಿದೆ ಎಂದು ಅರ್ಜುನನಿಗೆ ತಿಳಿಯಿತು. ಅವನು ಅವಳನ್ನು ಸಮೀಪಿಸಿದನು. ಅವನು ಹೋದನು. ಅವನನ್ನು ನೋಡಿದಾಗ ಸೌಂದರ್ಯಳ ಕಣ್ಣಲ್ಲಿ ನೀರು ತುಂಬಿತು. ಅವಳು, ಸರ್, ನೀವು ಇಲ್ಲೇ ಇದ್ದೀರಿ, ನಾನು ರಾಜನ ಸೇವೆ ಮಾಡುತ್ತಿದ್ದೇನೆ ಎಂದಳು. ಸಮಯ ಬಂದಾಗ ಇಲ್ಲಿಂದ ಹೊರಡೋಣ. ಅರ್ಜುನನು ರಾಜನ ಸೇವಕನಾಗಿ ಹೊರಟಿದನು. ಒಂದು ದಿನ ರೆಕ್ಕೆ ಬೆನ್ನಿನೊಂದಿಗೆ ಗಿಳಿ ಸೌಂದರ್ಯಳ ಬಳಿಗೆ ಬಂದಿತು. ಸೌಂದರ್ಯ ಅರ್ಜುನ್ ತಮ್ಮ ಕಥೆಯನ್ನು ಹೇಳಿದರು. ರಾಜನ ಸೈನಿಕರು ಇಂದು ರಾತ್ರಿ ಮಲಗುತ್ತಾರೆ ಎಂದು ಗಿಳಿ ಹೇಳಿತು. ನಂತರ ನೀವು ಈ ರಾಜ್ಯವನ್ನು ಬಿಟ್ಟು ಹೋಗುತ್ತೀರಿ. ಅಷ್ಟೇ ಆಯ್ತು. ರಾತ್ರಿ ಸೈನಿಕರು ನಿದ್ದೆಗೆ ಜಾರಿದಾಗ ಅರ್ಜುನನು ಸೌಂದರ್ಯ ರಾಜ್ಯವನ್ನು ತೊರೆದು ತನ್ನ ತಂದೆಯ ರಾಜ್ಯವನ್ನ ಸೇರಿದರು. ಅರ್ಜುನ್ ತನ್ನ ಹೆಂಡತಿಯೊಂದಿಗೆ ತಂದೆಯ ಬಳಿಗೆ ಹೋದನು. ರಾಜ ವಿಕ್ರಮ್ ತನ್ನ ಮಗ ಮತ್ತು ಸೊಸೆಯನ್ನು ನೋಡಿ ಸಂತೋಷ ಪಟ್ಟರು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು, ನೀನು ಆ ಗಿಣಿಯನ್ನು ಉಳಿಸಿದೆ ಮತ್ತು ಆ ಗಿಣಿ ನಿನ್ನನ್ನು ಉಳಿಸಿತು. ಆ ದಿನದಿಂದ ರಾಜನು ರಾಜ್ಯದಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನ ರಕ್ಷಿಸಲು ಆದೇಶ ಹೊರಡಿಸಿದನು. ಸನ್ಯಾಸಿ ಸುಂದರನಿಗೆ ಹೇಳಿದನು, ಸುಂದರ್, ಈ ಕಥೆ ನಿಮಗೆ ಗೌರವ. ಕೆಲವು ರಹಸ್ಯಗಳನ್ನು ಯಾರಿಗೂ ಹೇಳಬಾರದು. ನೀನು ನಿನ್ನ ವ್ಯಾಪಾರ ರಹಸ್ಯವನ್ನ ನಿನ್ನ ಹೆಂಡತಿಗೆ ಹೇಳಿದ್ದೆ, ಮತ್ತೆ ಅದು ಅವನತಿಗೆ ಕಾರಣವಾಯಿತು. ಇಂದಿನಿಂದ ಈ 3 ವಿಷಯಗಳನ್ನ ನೆನಪಿಡಿ. 1. ನಿಮ್ಮ ಆದಾಯದ ರಹಸ್ಯವನ್ನ ಎಂದಿಗೂ ಯಾರಿಗೂ ಹೇಳಬೇಡಿ. 2. ನಿಮ್ಮ ಮನೆಯ ಜಗಳಗಳು ಅಥವಾ ಪ್ರೇಮ ವ್ಯವಹಾರಗಳ ಬಗ್ಗೆ ಯಾರಿಗೂ ಹೇಳಬೇಡಿ. 3. ನಿಮ್ಮ ದೌರ್ಬಲ್ಯಗಳನ್ನ ಯಾರಿಗೂ ಬಹಿರಂಗಪಡಿಸಬೇಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನವು ಸಂತೋಷವಾಗಿರುತ್ತದೆ. ಓ ಭಕ್ತರೇ, ಈ ಸುಂದರ ಕಥೆಯನ್ನು ಕೇಳಿ ನಿಮ್ಮ ತಪ್ಪನ್ನ ಅರಿತುಕೊಳ್ಳಿ. ಅವನಿಗೆ ಅರ್ಥವಾಯಿತು. ಅವನು ಸುಮತಿ ಜೊತೆ ಮಾತನಾಡಿ ಇನ್ನು ಮುಂದೆ ಕುಟುಂಬದ ರಹಸ್ಯಗಳನ್ನು ಬಹಿರಂಗಪಡಿಸಬೇಡಿ ಎಂದು ಹೇಳಿದನು. ಈ ಕಥೆ ನಮಗೆ ಒಂದು ದೊಡ್ಡ ಪಾಠ. ನಾವು ಜೀವನದಲ್ಲಿ ಕೆಲವು ವಿಷಯಗಳನ್ನು ರಹಸ್ಯವಾಗಿಟ್ಟುಕೊಂಡರೆ ನಮ್ಮ ಸಂಪತ್ತು, ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ. ಈ ಕಥೆಯು ನಮಗೆ ಹೊಸ ಕಲ್ಪನೆ ಮತ್ತು ಮೌಲ್ಯಗಳನ್ನು ತುಂಬುತ್ತದೆ. ಶಿವನ ಆಶೀರ್ವಾದದಿಂದ ನಮ್ಮೆಲ್ಲರ ಜೀವನವು ಸಂತೋಷದಿಂದ ತುಂಬಿರಲಿ ಎಂದು ನಾನು ಬಯಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಇನ್ನಷ್ಟು ಅದ್ಭುತ ಕಥೆಗಳನ್ನು ಹೇಳಲು ಇಚ್ಛಾಶಕ್ತಿಯನ್ನು ಕೊಡುತ್ತದೆ. ಶಿವನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ನಾನು ಹೃತ್ಪೂರ್ವಕವಾಗಿ ಬಯಸುತ್ತೇನೆ. ಜೈ ಶಿವಶಂಭೋ.